ನಮಸ್ಕಾರ. ಇವತ್ತು ನಮ್ಮ ಮುಂದೆ ಬೀದರ್ ನಗರದ ಅಂಧ ಕಲಾವಿದ ಶ್ರೀ ದಿಲೀಪ್ ಕುಮಾರ್ ಕಾಡ್ವಾದ್ ಲಿಂಗೈಕ್ಯ ಸಂಗೀತಗಾರರು ಪೂಜ್ಯ ಅನೇಕ ಲಿಂಗೇಶ್ವರ ಹಿನ್ನೆಲೆ ಗಾಯಕರ ಕೆಲಸ ಮಾಡಿದ್ದಾರೆ. ನಾಟಕಗಳಲ್ಲಿ ಹಾಡ್ತಕ್ಕಂಥದ್ದು, ಹಾರ್ಮೋನಿಯಂ, ತಬಲಾ, ಪ್ರಾಥಮಿಕ ಜುಗಲ್ಬಂದಿಯಲ್ಲಿ ಹೀಗೆ ಶ್ರೀಮತಿ ಸುಪ್ರಿಯಾ ಆನಂದ್ ಕಲಾವಿದರಷ್ಟೇ ಅಲ್ಲ, ಆಗಮಿಸಿ ತಾಲೂಕು ಪಡೆದು ಅಲ್ಲಿರ್ತಕ್ಕಂಥ ಶಾಸಕ ಸ್ಥಾನ, ಪ್ರಾಥಮಿಕ ಲೋಕಸಭಾ ಸ್ಥಾನಕ್ಕೆ ಸ್ಪರ್ಧೆಯನ್ನು ಕೂಡ ಮಾಡಿರ್ತಕ್ಕಂಥ ವ್ಯಕ್ತಿ ದಿಲೀಪ್ ಸಿದ್ದರಾಮಯ್ಯ ಸ್ವಾಮಿ ಅವರು ಒಳಗಿರ್ತಕ್ಕಂಥ ಒಂದು ಧೈರ್ಯ ಶಕ್ತಿ ಇರ್ತದೆ. ಸಿಬ್ಬಂದಿಗಳು ಕೇವಲ ವ್ಯಕ್ತಿ ಮಾತ್ರ ಅಷ್ಟೇ ಅಲ್ಲ ಅಂತಕ್ಕಂಥ ಮಾತು. ಕೆಲವು ಸೌಲಭ್ಯಗಳನ್ನು ಕೊಡಬೇಕು, ತೊಂದರೆಗಳ ನಿವಾರಣೆ ಮಾಡಬೇಕು ಸರ್ಕಾರ ಅಂತಕ್ಕಂಥ ರೀತಿಯಲ್ಲಿ ಅವರು ಮನವಿಯನ್ನು ಮಾಡ್ತಾ ಇದ್ದಾರೆ. ಬನ್ನಿ ಮಾತಾಡೋಣ. ಏನು ಕೇಳ್ತಾ ಇದ್ದಾರೆ ಸರ್ಕಾರಕ್ಕಂತ, ತಾವು ಏನು ಕೇಳ್ತಾ ಇದ್ದಾರೆ ಸರ್ಕಾರಕ್ಕೆ, ತಾವು ಯಾವ ಸಮಸ್ಯೆಗಳ ಬಗ್ಗೆ ತಾವು ಮಾತಾಡ್ತಾ ಇದ್ರಿ, ಯಾವ ಮನವಿಗಳನ್ನು ಸಲ್ಲಿಸ್ತಾ ಇದ್ದಾರೆ ಸರ್ಕಾರಕ್ಕೆ? ನಮಸ್ಕಾರ, ನಾನು ದಿಲೀಪ್ ಅಂತ ಹೇಳ್ಬಿಟ್ಟು. ಸಮಸ್ಯೆಗಳು ತುಂಬ ಇದೆ, ಆದರೆ ಕೆಲವೊಂದು ಸಮಸ್ಯೆಗಳು ಮಾತ್ರ ನಾನು ಸರ್ಕಾರಕ್ಕೆ ಕೇಳ್ಕೊಳ್ತೀನಿ, ಆ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕಂತೇಳಿ. ಮೊದಲನೇ ಸಮಸ್ಯೆ ಏನಂತಂದರೆ, ಈಗ ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ. ಆದರೆ ತೆಲಂಗಾಣದಲ್ಲಿ ಅಂಗವಿಕಲರಿಗೆ 4,000 ಪೆನ್ಷನ್ ಬರ್ತಾ ಇದೆ, ಮತ್ತು ಇಲ್ಲಿ ಕರ್ನಾಟಕದಲ್ಲಿ ಇನ್ನೂ 1,400 ಮಾತ್ರ ಬರ್ತಾ ಇದೆ. ಅದಕ್ಕೆ ನಾನು ಕೇಳ್ಕೊಳ್ಳೋದು ಸರ್ಕಾರಕ್ಕೆ ಇಷ್ಟೇ, ಎರಡೂ ಕಡೆ ಒಂದೇ ಸರ್ಕಾರ ಇರೋದ್ರಿಂದ, ಅಂದರೆ ಒಂದೇ ಪಕ್ಷದ ಸರ್ಕಾರ ಇರೋದ್ರಿಂದ ಅಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇದ್ದರೆ ಇಲ್ಲಿ ಯಾಕೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಯಾಕೆಂದರೆ ಇತ್ತೀಚಿನ ದಿನದಲ್ಲಿ ಅಂಗವಿಕಲರು ತುಂಬ ಕಷ್ಟದಲ್ಲಿದ್ದಾರೆ. ಯಾವ ಕೆಲಸಗಳು, ಉದ್ಯೋಗಗಳು ಕೂಡ ಸರ್ಕಾರದಿಂದಾಗಲಿ ಅಥವಾ ಪ್ರೈವೇಟ್ ಒಂದು ಸೆಕ್ಟ್ರಲ್ಲಾಗಲಿ ಉದ್ಯೋಗಗಳು ನಿರ್ಮಾಣ ಆಗ್ತಾ ಇಲ್ಲ, ಸಿಗ್ತಾ ಇಲ್ಲ. ಸೊ ಈ ಸಮಸ್ಯೆ ಇದೆ. ಹೀಗಾಗಿ ಪೆನ್ಷನ್ ನಮ್ಮ ಒಂದು ಕರ್ನಾಟಕದಲ್ಲಿ ಕೂಡ 4,000 ಮಾಡಬೇಕು ಅಂತ ಒಂದು. ಇನ್ನೊಂದು ಏನಂತಂದರೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಏನು ಕಾರ್ಯಕ್ರಮಗಳಿರ್ತದೋ ಆ ಕಾರ್ಯಕ್ರಮಗಳು ಕಲಾವಿದರಿಗೆ ಹೆಚ್ಚಾಗಬೇಕು, ಮತ್ತು ಜೊತೆಗೆ ಸಂಭಾವನೆ ಕೂಡ ಹೆಚ್ಚಾಗಬೇಕು. ಮತ್ತು ಅದರ ಜೊತೆಗೆ ವಿಶೇಷ ಚೇತನ ಕಲಾವಿದರಿಗೆ ಹೆಚ್ಚಿನ ಆದ್ಯತೆ ಈ ಕಲೆಯಲ್ಲಿ ಕೊಡಬೇಕು ಅಂತಕ್ಕಂಥದ್ದು. ಯಾಕೆಂದರೆ ನಮ್ಮ ವಿಶೇಷ ಚೇತನರು ಹೆಚ್ಚಿನ ಬದುಕನ್ನು ಈ ಕಲೆ ಮೇಲೆ ಆಧಾರ ಆಗಿದ್ದಾರೆ. ಸೊ ಹೀಗಾಗಿ ಹೆಚ್ಚಿನ ಆದ್ಯತೆ, ಮಾನ್ಯತೆ ಮತ್ತು ಅವಕಾಶಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಅಂಗವಿಕಲರಿಗೆ ಈ ಒಂದು ಕಲೆ ಒಂದು ವಿಭಾಗದಲ್ಲಿ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ಜೊತೆಗೆ ಈಗೇನು ವಾದ್ಯ ಪರಿಕರ ಮತ್ತು ಸಂಘ ಸಂಸ್ಥೆಗಳಿಗೆ ಧನ ಸಹಾಯವನ್ನು ಕರೆದಿದ್ದಾರೆ, ಅದರಲ್ಲಿಯೂ ಕೂಡ ವಿಶೇಷ ಚೇತನರಿಗೆ ಹೆಚ್ಚಿನ ಅವಕಾಶವನ್ನು ಮಾಡಿಕೊಡ್ಬೇಕಂತೇಳಿ ನಾನು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೀನಿ. ಧನ್ಯವಾದ. ತಮ್ಮ ಹೆಸರು? ದಿಲೀಪ್ ಕಾಡ್ವಾದ್.